ಅಮೇರಿಕಾದಲ್ಲಿ ನಮ್ಮ ಸ್ನೇಹಿತರು ಕೂಡ ಇದ್ದರು, ಅವರು ಕೂಡ ಮಾಹಿತಿ ಕೊಟ್ಟೆ. ಅವರು ಒಂದು ಅಲ್ಪ ಸ್ವಲ್ಪ ನಮಗೆ ಬೀಜನ ತಳಿನ ತಂದುಕೊಟ್ರು, ಸೀಡ್ಸು. ಹಾಗಾಗಿ ಎಲ್ಲ ಸೇರಿಸಿ ನಾನು ಈಗ 10 ಗುಂಟೆಯಲ್ಲಿ ಏನು ಈ ಮೆಕ್ಕೆಜೋಳ, ಬ್ಲ್ಯಾಕ್ ಕಾರ್ನು, ರೆಡ್ ಕಾರ್ನು, ಗೋಲ್ಡ್ ಕಾರ್ನು, ಮತ್ತು ಒಂದೇ ತೆನೆಯಲ್ಲಿ 3-4 ಕಲ್ಲರ್ ಬರ್ತಕ್ಕಂಥ ಸೀಡಿದೆ. ಇದನ್ನೆಲ್ಲ ಬೆಳೆದು ಚೆನ್ನಾಗಿ ಆಗಿದೆ ಬೆಳೆ ಕೂಡ. ಆದರೆ ಇದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ. ಆದರೂ ಬೆಳೆ ಅಂತೂ ಚೆನ್ನಾಗಾಗಿದೆ. ಈಗ ನಮಗೆ ಆಲ್ರೆಡಿ ನಾನು ಇನ್ನೂ ಇಂಡೆಂಟ್ಗೆ ಅಂತೇಳಿ ನಾನು ಮಾರ್ಕೆಟಿಂಗು ಅಂತೇಳಿ ಪ್ರಯತ್ನ ಪಟ್ಟೆ. ಆದರೆ ಮಾರ್ಕೆಟಿಂಗ್ ಈಗಾಗಲೇ ನನಗೆ ಸ್ಟಾರ್ಟ್ ಕೂಡ ಆಗಿದೆ. ಮತ್ತು ಇದನ್ನು ಮಾರ್ಕೆಟಿಂಗ್ ಮಾಡೋದ್ರ ಜೊತೆಯಲ್ಲಿ ಇದನ್ನು ನಮ್ಮ ರೈತರಿಗೆ ಪರಿಚಯ ಮಾಡಬೇಕು, ರೈತರು ಕೂಡ ಇದನ್ನು ಬೆಳಿಬೇಕು. ಯಾಕಂತಂದರೆ ಇದರಲ್ಲಿ ಪ್ರೋಟೀನ್ ಇರ್ಬೋದು, ವಿಟಮಿನ್ ಇರ್ಬೋದು, ಕ್ಯಾಲ್ಸಿಯಮ್ ಇರ್ಬೋದು. ಇದು ಭಾಳಷ್ಟು ಚೆನ್ನಾಗಿದೆ. ಯಾಕಂದರೆ ಇದು ತುಂಬ ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು 2000-3000 ವರ್ಷದ ಹಿಂದೆಯೇ ಕೂಡ ಅಲ್ಲಿ ಬೆಳೀತಿರೋದು. ಅಂದರೆ ಆಹಾರ ಪದ್ಧತಿ ಇದು ಭಾಳ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ. ಹಾಗಾಗಿ ಇದನ್ನು ನಾನು ನೆಕ್ಸ್ಟು ಬೆಳೀತೀನಿ. ಮತ್ತು ರೈತರಿಗೆ ಇದನ್ನು ಮಾರ್ಕೆಟಿಂಗ್ ತರುವಂಥ ಪ್ರಯತ್ನ ಭಾಳಷ್ಟು ಇಂಪಾರ್ಟೆಂಟು. ಅದನ್ನು ಖಂಡಿತ ನಾನು ಮಾಡ್ತೀನಿ ಅಂತೇಳಿ ಈ ಮುಖಾಂತರ ತಿಳಿಸ್ತೇನೆ.